ಹಲೋ ಫ್ರೆಂಡ್ಸ್, ಇವಾಗ ಕಾಳು ಮೆಣಸಿನ ಸೀಸನ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ನೋಡ್ತಾ ಇದ್ದೀರಾ ನೀವು, ಇವಾಗೆಲ್ಲ ಕಾಯಿ ಬರ್ತಾಯಿದೆ. ಇಲ್ಲಿ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ಗೆ ಎಲ್ಲ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಕೊಯ್ಲೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಆಲ್ರೆಡಿ ಮಳೆಗಾಲ ಮುಗಿದಿದೆ. ಮಳೆಗಾಲದಲ್ಲಿ ಎಲ್ಲದು ಕಾಳು ಮೆಣಸೆಲ್ಲ ನಾಟಿ ಮಾಡಿರ್ತೀರ. ಆದರೆ ಟಾಪ್ ಶೂಟ್ ನೆಡಬೇಕಾ ಅಥವಾ ರನ್ನರ್ಸ್ ನೆಡಬೇಕಾ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ ಎಲ್ಲರಿಗೂ. ಟಾಪ್ ಶೂಟ್ ನೆಟ್ರೆ ಏನಾಗುತ್ತೆ, ರನ್ನರ್ಸ್ ನೆಟ್ರೆ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇದು ನೋಡಿ, ಈ ಬಳ್ಳಿ ಸ್ವಲ್ಪ ದೂರದಿಂದ ತೋರಿಸ್ತೀನಿ. ಈ ಬಳ್ಳಿ ನೋಡಿ, ಇದು ಹೋದ ವರ್ಷ ನೆಟ್ಟಿರೋ ಕಾಳು ಮೆಣಸಿನ ಗಿಡ. ಆದರೆ ಇದೇನು ಕಾಳು ಮೆಣಸು ಇದೆಯಲ್ವ, ಇದು ರನ್ನರ್ಸಿಂದ ನೆಟ್ಟಿರೋದು. ಅಂದರೆ 2 ಇಯರ್ ಆಯಿತು ಇದಕ್ಕೆ ಆಲ್ರೆಡಿ. 2 ಇಯರ್ ಆದರೂ ಇದ್ರದ್ದು ಗ್ರೋತ್ ಎಷ್ಟಿದೆ ಅಂತ ಕಾಣ್ತಾ ಇದೆ ನಿಮಗೆ. ಬುಷ್ ಆಗಿಲ್ಲ, ಸುಮ್ಮನೆ ಒಂದು ಬಳ್ಳಿ ಮೇಲ್ಗಡೆ ಹೋಗಿದೆ. ಅದನ್ನು ಕಟಿಂಗ್ ಮಾಡಬೇಕಿತ್ತು, ಕಟಿಂಗ್ ಮಾಡಿಲ್ಲ. ಬಟ್ ಸ್ಟಿಲ್ ಕೆಲವು ರೆಂಬೆಗಳೆಲ್ಲ ಆಲ್ರೆಡಿ ಬಂದಿದೆ. ಕಾಯಿನೂ ತುಂಬ ಕಡಿಮೆ ಇದೆ ನೋಡಿ. ಇದು ಒಂದೇ ಒಂದಿರೋದು, ಅದು 4 ಕಾಯಿ ಇದೆ ಅಷ್ಟೇ. ಆಯಿತಾ, 2 ವರ್ಷ ಆಯಿತು ಇದಕ್ಕೆ ಆಲ್ರೆಡಿ. ಅದೇ ಟಾಪ್ ಶೂಟನ್ನು ಕಟ್ ಮಾಡಿ ನೆಟ್ಟಿರೋ ಗಿಡ ನೋಡಿ ತೋರಿಸ್ತೀನಿ ನೋಡಿ. ಇವಾಗ ಇದು ಟಾಪ್ ಶೂಟ್ ಮಾಡಿರೋ ಗಿಡ. ಟಾಪ್ ಶೂಟ್ನ ನೆಟ್ಟಿರೋದು ಅಲ್ಲಿ, ಇದಕ್ಕೂ 2 ವರ್ಷ ಸೇಮ್ ಟೈಮಿಂಗು. ಇದು ನೋಡಿ ಎಷ್ಟು ಬುಷ್ ಆಗಿದೆ ಅಂತ ಕಾಣ್ತಾ ಇದೆಯಾ? ಎಷ್ಟು ಬುಷ್ ಆಗಿದೆ ನೋಡಿ. ಇದಕ್ಕೆ ಇದನ್ನು ಕಟಿಂಗ್ ಮಾಡಬೇಕಿತ್ತು. ಇದನ್ನು ಕಟಿಂಗ್ ಮಾಡಿಲ್ಲ. ಕಟಿಂಗ್ ಮಾಡಿದರೆ ಸ್ವಲ್ಪ ಜಾಸ್ತಿ ಕಾಯಿ ಬರ್ತಿತ್ತು. ಬಟ್ ಇವಾಗ ಇದಕ್ಕೆ ಕಾಯಿ ಬಂದಿರೋದು ನೋಡಿ, ಎಷ್ಟು ಕಾಯಿ ಬಂದಿದೆ ಅಂತ. ಇಲ್ಲಿ ಬಂದಿದೆ. ಸೊ ಅದಕ್ಕೆ ನಂಗೆ ಅನ್ನಿಸ್ತಾ ಇದೆ, ಈ ರನ್ನರ್ಸ್ ನೆಡೋದಕ್ಕಿಂತ ಟಾಪ್ ಶೂಟ್ ನೆಟ್ಟಿದ್ರೆ ಕಾಯಿ ಬೇಗ ಬರುತ್ತೆ. ಬಟ್ ನೆಟ್ ಮೇಲೆ ಬದುಕೋ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಒಂದು 10 ಗಿಡ ನೆಟ್ಟಿದ್ರೆ ಒಂದು 6 ಗಿಡ ಬದುಕ್ಬೋದು, 4 ಗಿಡ ಸಾಯ್ಬೋದು. ಬಟ್ ರನ್ನರ್ಸ್ ನೆಟ್ಟರೆ 10 ಗಿಡ ನೆಟ್ಟರೆ ಅಟ್ಲೀಸ್ಟ್ ಒಂದು 8 ಗಿಡ ಅಂತೂ ಬದುಕುತ್ತೆ. ಬಟ್ ಬೇಗ ಜಾಸ್ತಿ ಸಿಗುತ್ತೆ ನಮಗೆ. ರನ್ನರ್ಸ್ ಆದರೆ ಜಾಸ್ತಿ ಸಿಗುತ್ತೆ. ಟಾಪ್ ಶೂಟ್ ಆದರೆ ಒಂದು ಗಿಡದಲ್ಲಿ 2 ಅಥವಾ 3 ಮಾತ್ರ ಸಿಗುತ್ತೆ. ಬಟ್ ಇದು ಬೇಗ ಕಾಯಿ ಸಿಗುತ್ತೆ. ಕಾಯಿ ಪ್ರಮಾಣವೂ ಹಾಗೆ ಗಿಡ ದೊಡ್ಡಾದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದು ಏನು ರನ್ನರ್ಸಲ್ಲಿ ನೆಡ್ತೀವಲ್ವ, ಇದು ಗಿಡ ದೊಡ್ಡಾದ್ಮೇಲೆ ಮಾತ್ರ ನಮ್ಗೆ ಜಾಸ್ತಿ ಕಾಯಿ ಸಿಗುತ್ತೆ. ಅಷ್ಟೊಂದು ಕಾಯಿನೇ ಸಿಗೋಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಒಂದು 4 ಇಂದ 5 ವರ್ಷ ಆದಮೇಲೆ ಕಾಯಿ ಕರೆಕ್ಟಾಗಿ ಸಿಗುತ್ತೆ. ಇದಾದ್ರೆ ಆ ಥರ ಅಲ್ಲ, 2ನೇ ವರ್ಷ ಅಥವಾ 3ನೇ ವರ್ಷದಿಂದನೇ ಚೆನ್ನಾಗಿ ಕಾಯಿ ಸಿಗುತ್ತೆ. ಅದು ಕಟಿಂಗ್ ಮಾಡಿ ನೀವು ಕರೆಕ್ಟ್ ಮಾಡಿ ಕಟ್ಟಿ ಎಲ್ಲ ಮಾಡಿಕೊಟ್ರೆ, ಇದು ನೋಡಿ, ಇದು ಮೇಲ್ಗಡೆ ಕಟ್ಟಬೇಕಿತ್ತು, ನಾನು ಕಟ್ಟಿಲ್ಲ. ಕಟ್ಟಿದರೆ ಆರಾಮಾಗಿ 2ನೇ ವರ್ಷದಿಂದನೇ ಚೆನ್ನಾಗಿ ಕಾಯಿ ಸಿಗುತ್ತೆ. ಸೊ ರೈತರು ನೆಡುವಾಗ ಸ್ವಲ್ಪ ಯೋಚನೆ ಮಾಡಿ ಯಾವ ಥರ ಗಿಡ ಬೇಕು ಅಂತ ಸ್ವಲ್ಪ ರಿಸರ್ಚ್ ಮಾಡಿ ನೆಡಿ. ಸೊ ನನ್ನ ಲೆಕ್ಕದಲ್ಲಿ ಟಾಪ್ ಶೂಟ್ರು ಬೆಟ್ರ್ ಅಂತ ನನಗನ್ಸುತ್ತೆ. ನೀವು ನಿಮ್ಮ ಅನಿಸಿಕೆ ತಿಳಿಸಿ ಕಮೆಂಟಲ್ಲಿ ಬಾಕ್ಸಲ್ಲಿ. ಥ್ಯಾಂಕ್ ಯು.